श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शौनकोऽष्टादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ವಿಶೇಷವಾಗಿ ಚಿತ್ತಾ ನಕ್ಷತ್ರ 3-4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1-2-3-4ನೇ ಪಾದ, ವಿಶಾಖ ನಕ್ಷತ್ರ 1-2-3ನೇ ಪಾದ. ಈ ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ ರಾಶಿಯಲ್ಲಿ ಕುಜ, ಹಾಗೆ ಚತುರ್ಥ ರಾಶಿಯಲ್ಲಿ ರಾಹು, ಪಂಚಮ ರಾಶಿಯಲ್ಲಿ ಶನಿ, ಷಷ್ಠ ಸಪ್ತಮ ರಾಶಿಯಲ್ಲಿ ಯಾರಿಲ್ಲ, ಅಷ್ಟಮ ರಾಶಿಯಲ್ಲಿ ಗುರು, ಹಾಗೆ ದಶಮ ರಾಶಿಯಲ್ಲಿ ಶುಕ್ರ, 12ನೇ ರಾಶಿಯಲ್ಲಿ ನೋಡಿ ರವಿ ಮತ್ತು ಬುಧರಿದ್ದಾರೆ. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಂಥೇಳಿ ಅಲ್ಲ. ಹಾಗಿದ್ದಾಗೂ ಕೂಡ ಕೆಲವೊಂದು ನಾವು ಹಿಂದೆ ಹೇಳಿದಂಥ ಗ್ರಹಸ್ಥಿತಿಗಳ ಮೂಲಕವಾಗಿ ಏನೇನು ಶುಭಾಶುಭ ಫಲಗಳಿದೆ ಹೇಳುವುದನ್ನು ನಾವು ತಿಳ್ಕೊಂಡು ಹೇಳುವಂಥ ಒಂದು ಪುಟ್ಟದಾದಂಥ ಒಂದು ಪ್ರಯತ್ನ. ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ 5ನೇ ತಾರೀಕಿಗೆ ಮಹಾಪ್ರದೋಷ, 6ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ, 7ನೇ ತಾರೀಕಿಗೆ ರಾಹು ಜಯಂತಿ ಮತ್ತು ವಿಶೇಷವಾಗಿ ಅನಂತನ ಹುಣ್ಣಿಮೆ ಅಂತ ಹೇಳಿದೆ. ಹಾಗೆ 8ನೇ ತಾರೀಕಿಗೆ ಮಹಾಲಯ ಪಕ್ಷ ಆರಂಭ, ಹಾಗೆ 10ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14ನೇ ತಾರೀಕಿಗೆ ಕೃಷ್ಣ ಜಯಂತಿ. ನೋಡಿ, 8ನೇ ತಾರೀಕಿಂದ 12ನೇ ತಾರೀಕಿನವರೆಗೂ ಕೂಡ ಪಿತೃಪಕ್ಷ. ಹಾಗಾಗಿ ಭಾದ್ರಪದ ಕೃಷ್ಣ ಪಕ್ಷಕ್ಕೆ ಮಲಮಾಸ ಅಥವಾ ಪಿತೃಪಕ್ಷ ಅಂಥೇಳಿ ಹೇಳ್ತಾರೆ. ಹಾಗೆ ಪಿತೃಪಕ್ಷವೂ ಕೂಡ ಇದೆ. ಅದರ ಜೊತೆಯಲ್ಲಿ 17ನೇ ತಾರೀಕಿಗೆ ವಿಶ್ವಕರ್ಮ ಜಯಂತಿ, 18ನೇ ತಾರೀಕಿಗೆ ದ್ವಾದಶಿ ಯತಿ ಮಹಾಲಯ ಅಂತ ಹೇಳಿದೆ, 19ನೇ ತಾರೀಕಿಗೆ ಮಹಾಪ್ರದೋಷ, 21ನೇ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಮಾವಾಸ್ಯೆ ಯಾವತ್ತಪ್ಪ ಅಂತಂದರೆ 21ನೇ ತಾರೀಕಿಗೆ. ಹಾಗಾಗಿ 21ನೇ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ ಇದೆ. ಎಷ್ಟಾಗುತ್ತೋ ಅಷ್ಟು ಪಿತೃಕಾರ್ಯಗಳನ್ನು ಬಿಡದೇ ಮಾಡಿ. ಯಾಕಂದರೆ ದೇವತಾ ಕಾರ್ಯಕ್ಕಿಂತ ಪಿತೃಕಾರ್ಯ ಬಹಳ ಶುಭವಾದದ್ದು ಎಂಬುದಾಗಿ ಹೇಳ್ತಾರೆ. 22ನೇ ತಾರೀಕಿಂದ ಆಶ್ವೀಜ ಮಾಸ ಅಂದರೆ ನವರಾತ್ರಿ ಆರಂಭವಾಗುತ್ತೆ, ಶರನ್ನವರಾತ್ರಿ. ಹಾಗಾಗಿ 22ನೇ ತಾರೀಕಿಗೆ ಪಾಡ್ಯ, 23ನೇ ತಾರೀಕು, 24ರಿಂದ ವಿಜಯದಶಮಿ 2ನೇ ತಾರೀಕಿಗಿದೆ. ಅಕ್ಟೋಬರ್ 2ಕ್ಕೆ ವಿಜಯದಶಮಿ ಇದೆ. ಮಧ್ಯದಲ್ಲಿ 30ನೇ ತಾರೀಕಿಗೆ ದುರ್ಗಾಷ್ಟಮಿ, ಹಾಗೆ 1ನೇ ತಾರೀಕಿಗೆ ಆಯುಧ ಪೂಜೆ. ಹೀಗೆಲ್ಲ ಇದೆ. ಒಟ್ಟಿನಲ್ಲಿ ಸರಸ್ವತಿ ಪೂಜೆ ಮಾಡುವಂಥದ್ದು 29ನೇ ತಾರೀಕಿಗೆ. ಹೀಗೆಲ್ಲ ಹಬ್ಬ ಹರಿದಿನಗಳೇ. ಯಾಕಂದರೆ ಈ ತಿಂಗಳಲ್ಲಿ ಫಸ್ಟು ಪಿತೃಕಾರ್ಯಗಳನ್ನು ಜಾಸ್ತಿಯಾಗಿ ಮಾಡುವಂಥದ್ದು. ಆನಂತರ ನವರಾತ್ರಿ ಬರುತ್ತೆ. ನವರಾತ್ರಿಯಲ್ಲಿ ಎಲ್ಲ ವ್ರತ, ಪೂಜೆ, ಅನುಷ್ಠಾನ ಹೀಗೆಲ್ಲ ಮಾಡುವಂತಹ ಪ್ರಯತ್ನ. ಒಟ್ಟಿನಲ್ಲಿ ಎಲ್ಲ ಗ್ರಹಗಳು ಕೂಡ ಏಕಾದಶ ಸ್ಥಾನಕ್ಕೆ ಬಂದು ಶುಭ ಫಲಗಳನ್ನು ಕೊಡಲಿ ಅಂತೇಳಿ ಹೇಳ್ತಾ, ಏನೇನು ಶುಭ ಫಲಗಳು ಎಂಬುದನ್ನು ತಿಳ್ಕೊಳ್ಳೋಣ. ಫಸ್ಟು ರಾಶ್ಯಾಧಿಪತಿ ಶುಕ್ರನಿಂದ ಚಿಂತನೆ ಮಾಡೋಣ. ಶುಕ್ರನು ಕೇತುವಿನ ಜೊತೆಗಿದ್ದಾನೆ, ಅದೂ ಕೂಡ ಏಕಾದಶ ರಾಶಿಯಲ್ಲಿದ್ದಾನೆ. ಹಾಗಾಗಿ ಶುಕ್ರನು ಏನು ಮಾಡ್ತಾನೆ, ಸ್ವಲ್ಪ ಲಾಭವನ್ನು ಕೊಡಬಹುದು, ಆರ್ಥಿಕವಾದಂಥ ಲಾಭ. ನೋಡಿ, ಒಂದು ಹಂತಕ್ಕೆ ಗುರುವಿನ ಬಲ ಇಲ್ಲ, ಗುರು ಅಷ್ಟಮ ರಾಶಿಯಲ್ಲಿದ್ದಾನೆ. ಹಾಗೆ ಇನ್ನೇನು ಮಾಡಬೇಕಪ್ಪ, ಶುಕ್ರನೂ ಕೂಡ ಒಂದಂತಕ್ಕೆ ಆಗುತ್ತೋ ಇಲ್ಲೋ ಹೇಳುವಂತಹ ಪ್ರಯತ್ನವನ್ನು ಕೂಡ ಶುಕ್ರನೂ ಮಾಡ್ತಾ ಇದ್ದಾನೆ. ಹಾಗಿದ್ದಾಗೂ ಕೂಡ ಆರ್ಥಿಕವಾದಂತಹ ಲಾಭಾಂಶಗಳನ್ನು ಹೆಚ್ಚಿನದಾದಂತಹ ತುಲಾರಾಶಿಯವರು ಪಡೆಯುವಂತಹದ್ದಿದೆ. ನಿಮಗೆ ಇಲ್ಲವೇ ಇಲ್ಲ ಅಂಥೇಳಿಲ್ಲ. ಯಾತಕ್ಕಿಲ್ಲ ಅಂತಂದರೆ, ಒಂದು ಹಂತಕ್ಕೆ ಶುಕ್ರನು ರವಿ ಮನೆಯಲ್ಲಿದ್ದಾಗ ಒಂದು ಹಂತಕ್ಕೆ ಸಿಗತ್ತೆ, ಆದರೂ ಕೂಡ ಸ್ವಲ್ಪ ಒದ್ದಾಟಗಳು ಎಲ್ಲವೂ ಕೂಡ ಇದೆ. ಆದರೆ ಯಾಕೋ ಮನಸ್ಸು ಸಮಾಧಾನ ಇಲ್ಲ. ತಟ್ಟೆ ತುಂಬ ಅನ್ನ, ಹಾಗೆ ಎಲ್ಲ ಪಲ್ಯ ಮೊದಲಾದಂಥದ್ದು ಪಾಯಸ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ಆದರೆ ಊಟ ಮಾಡಲಿಕ್ಕೆ ಮನಸ್ಸೇ ಯಾಕೋ ಸರಿ ಇಲ್ಲ, ಮನಸ್ಸೇ ಚಿಂತೆ, ಹೀಗಾಗ್ತಾ ಇದೆ. ಹಾಗಾಗಿ ಇಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ಮನಸ್ಸನ್ನು ಈ ತಿಂಗಳಲ್ಲಿ ಕೇಂದ್ರೀಕೃತ ಮಾಡಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಚಂದ್ರನು ಮನಸ್ಸನ್ನು ಬಹಳ ಏರುಪೇರು ಮಾಡುವ ಹಾಗೆ ಮಾಡ್ತಾನೆ. ಹಾಗಾಗಿ ರಾಶಿಯಲ್ಲೂ ಕೂಡ ಕುಜ ಇದ್ದಾನೆ. ಇಷ್ಟಾಗುತ್ತೋ ಅಷ್ಟು ಮುಂಚಿತವಾಗಿ ಬೆಳಗ್ಗೆ ಪ್ರತಿ ದಿವಸವೂ ಕೂಡ ಧ್ಯಾನ, ಯೋಗ, ಮೆಡಿಟೇಷನ್ ಬಿಡಬೇಡಿ ಆದಷ್ಟು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಯಾಕಂದರೆ ರಾಶಿಯಲ್ಲಿ ಕುಜನು ಧನಾಧಿಪತಿ ಕುಜ ಆಗ್ತಾನೆ. ಹಾಗಾಗಿ ಅವನು ರಾಶಿಯಲ್ಲಿ ಕೂತಿದ್ದಾನೆ, ಏನೋ ಒಂದಷ್ಟು ಒತ್ತಡ, ಏನೋ ಒಂದಷ್ಟು ಚಿಂತೆ ಹೀಗೆಲ್ಲ ಆಗ್ತಾ ಇರುತ್ತೆ. ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಇಟ್ಕೊಳ್ಳುವಂತಹ ಪ್ರಯತ್ನ, ಅದು ಫಸ್ಟ್ ಈ ತಿಂಗಳಲ್ಲಿ ಮಾಡಬೇಕು. ಒಂದಂತಕ್ಕೆ ಹಣಕಾಸಿನ ವ್ಯವಸ್ಥೆ ಬಹಳ ನಡೆಯಬಹುದು ಅಂತೇಳಿ ಅನ್ನಿಸ್ತದೆ. ಹಣಕಾಸು ಈ ತಿಂಗಳಲ್ಲಿ ತಕ್ಕ ಮಟ್ಟಿಗೆ ಬರಬಹುದು. ಆದರೆ ಸ್ವಲ್ಪ ಮನಸ್ಸೇ ಸರಿ ಇರುವುದಿಲ್ಲ. ಹೇಳಿದ್ನಲ್ಲ, ಎಲ್ಲ ಮೃಷ್ಟಾನ್ನ ಭೋಜನ ಸಿದ್ಧ ಇರುತ್ತೆ, ಆದರೆ ಮನಸ್ಸೇ ಸರಿ ಇರುವುದಿಲ್ಲ. ಹಾಗಾಗಿ
ಮನಸ್ಸಿನ ಬಗ್ಗೆ ಸ್ವಲ್ಪ ಕಾಳಜಿ ಜಾಗ್ರತೆ ಹೀಗೆಲ್ಲ ವಹಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ರಾಶಿಯಲ್ಲಿ ಧನಾಧಿಪತಿ ಕೂತಿದ್ದಾನೆ, ಎಲ್ಲ ಒಂದು ಗೊತ್ತಿಲ್ಲದೇ ಇದ್ದಾಗೆ ದಿಢೀರ್ನ ಹಣ ಬರುವಂಥದ್ದು, ಅನಿರೀಕ್ಷಿತವಾದಂಥ ಧನಾಗಮನ ಆಗುವಂಥದ್ದು, ಅನಿರೀಕ್ಷಿತವಾದಂಥ ಯಾವುದೋ ಒಂದು ವ್ಯಕ್ತಿ ಭೇಟಿಯಾಗುವಂಥದ್ದು, ಅಥವಾ ಯಾವುದೋ ಒಂದು ವ್ಯವಹಾರ 10 ವರ್ಷ 15 ವರ್ಷದಿಂದ ಯಾವುದೋ ಜೊತೆಗೆ ಸೇರಿ ಮಾಡಿರ್ತೀರಿ, ಕೊನೆಗೆ ಅವರ ಸಂಪರ್ಕಗಳೇ ಇರುವುದಿಲ್ಲ, ಪುನಃ ಆ ಸಂಪರ್ಕಗಳು ಆರಂಭ ಆಗುವಂಥದ್ದು. ಹೀಗೆ ನೋಡಿ, ಇದು ಬಹಳ ಉತ್ತಮವಾದದ್ದು. ಎಷ್ಟೋ ಸಲ ಕೆಲಸ ಕಾರ್ಯಗಳನ್ನು ನಾವು ಚಿಂತನೆ ಮಾಡ್ತೇವೆ ನಿಜ, ಆದರೆ ಅದು ಸಸೂತ್ರವಾಗಿ ನಡೆಯುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಸಸೂತ್ರವಾಗಿ ಹಿಂದಿನ ವ್ಯಕ್ತಿಗಳಿಂದ ನಿಮಗೆ ಹೆಚ್ಚಿನದಾದಂಥ ಲಾಭಾಂಶ ಆಗುತ್ತೆ ಅಂತೇಳಿ ಹೇಳ್ಬೋದು. ಅನಿರೀಕ್ಷಿತವಾದಂಥ ಧನಾಗಮನ, ತಕ್ಕ ಮಟ್ಟಿಗೆ ಆರ್ಥಿಕವಾಗೂ ಕೂಡ ಅಭಿವೃದ್ಧಿ ಆಗುತ್ತೆ. ಇನ್ನು ಪಂಚಮ ರಾಶಿಯಲ್ಲಿ ರಾಹು ಇದ್ದಾನೆ, ಇದು ಬಹಳ ಒಳ್ಳೆಯದು. ಪಂಚಮ ರಾಶಿಯ ರಾಹು ಹೆಚ್ಚಿನದಾಗಿ ಹೊರಗಡೆಯಿಂದ ಏನಾದರೂ ಆರ್ಥಿಕವಾಗಿ ಆಗುವಂಥದ್ದು, ಮತ್ತು ವಿದೇಶದಿಂದ ಏನಾದರೂ ಲಾಭಾಂಶಗಳು ಸಿಗುವಂಥದ್ದು, ಆನ್ಲೈನ್ ಮೂಲಕವಾಗಿ ಸ್ವಲ್ಪ ಆಗುವಂಥದ್ದು, ಡಿಜಿಟಲ್ ಮಾರ್ಕೆಟಿಂಗು, ಯೂಟ್ಯೂಬು, ಹೀಗೆ 10-20 ಪ್ಲಾಟ್ಫಾರ್ಮ್ಗಳಿದೆ. ಮಾಧ್ಯಮ ಕ್ಷೇತ್ರದವರಿಗೂ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ರಾಹು ಕೊಡ್ತಾನೆ. ರಾಹು ಸುರಭಾನು ಅಂಥೇಳಿ ಕರೀತೇವೆ. ರಾಹು ಯಾವತ್ತೂ ಕೂಡ ಪಂಚಮದ ರಾಹುವಿಗೆ ಸುರಭಾನು ಅಂತ ಕರೀತಾರೆ. ಸುರಭಾನು ಅಂತಂದರೆ ಅವನು ಕೊಟ್ಟರೆ ನಿಮ್ಮ ಕೈಲಿ ಹಿಡ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟು ವಿಶೇಷವಾದಂಥ ಫಲಗಳನ್ನು ರಾಹು ಕೊಡ್ತಾನೆ. ಹಾಗಾಗಿ ಆರ್ಥಿಕವಾಗಿ ಪ್ರಭೂತ ಧನ ಅಂಥೇಳಿ ಕರೀತಾರೆ. ಪ್ರಭೂತ ಧನ ಅಂದರೆ ಜಾಸ್ತಿ ಆದಂಥ ಹಣಕಾಸು, ಅದನ್ನು ರಾಹು ಅನುಗ್ರಹಿಸಲಿ. ಯಾಕಂದರೆ ನಿಮ್ಮ ರಾಶಿಯವರು ಜಾಸ್ತಿ ಖರ್ಚು ಮಾಡೋದಲ್ಲಿ ಎತ್ತದ ಕೈಯಲ್ವ ನೀವು, ಹಾಗಾಗಿ ಚೆನ್ನಾಗಿ ದುಡ್ಡು ಬರಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತಾ, ಒಟ್ಟಿನಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೋದು, ವಿದೇಶ ಸಂಬಂಧವಾದಂಥ ಅನುಕೂಲತೆಗಳು ಆಗ್ಬೋದು. ಅದ್ರ ಜೊತೆಯಲ್ಲಿ ಏನೋ ಒಂದು ನೂತನವಾದಂಥ ಕೆಲಸಗಳನ್ನು ಈ ತಿಂಗಳಲ್ಲಿ ಆರಂಭ ಮಾಡ್ತೀರಿ ನೋಡಿ. ಯಾವ ಕೆಲಸ ನಿಮಗೇ ಗೊತ್ತು, ಯಾಕಂದರೆ ನೂರಾರು ಚಿಂತನೆ ಮಾಡುವಂಥದ್ದು, ಚಿಂತನೆ ಎರಡೂ ನಿಮ್ಮ ರಾಶಿಯವರಿಗೆ ಇರುತ್ತೆ. ಹಾಗಾಗಿ ನಿಮ್ಮ ಯೋಚನೆ ಎಲ್ಲೆಲ್ಲೋ ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ ಬರುತ್ತೆ. ಅದನ್ನು ಮಾಡಿ, ಹೊಸದಾಗಿ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಹುತ್ತಕ್ಕೆ ಕೈ ಹಾಕಿದಾಗೆ ಹುತ್ತದಲ್ಲಿ ಹಾವಿದೋ ಇಲ್ಲೋ ಗೊತ್ತಾಗುತ್ತೆ. ಹಾಗೆ ಒಂದು ಕೆಲಸವನ್ನು ನಾವು ಆರಂಭ ಮಾಡಿದಾಗ ಅದರಲ್ಲಿ ಎಷ್ಟು ಲಾಭ ನಷ್ಟ ಅಥವಾ ಇದು ಸೋಲತ್ತೋ ಎಲ್ಲ ಗೊತ್ತಾಗುತ್ತಲ್ವ. ಸುಮ್ಮನೆ ನಾವು ಪ್ರಾಕ್ಟಿಕಲ್ ಆಗಿಲ್ಲದೆ ಹೇಳುವಂಥದ್ದು ಕಷ್ಟ. ಹಾಗಾಗಿ ಕೆಲಸವನ್ನು ಆರಂಭ ಮಾಡಿ, ಅನಂತರದಲ್ಲಿ ಅನುಕೂಲತೆಗಳಾಗಲಿ. ಇನ್ನು ಷಷ್ಠರಾಶಿಯ ಶನಿ ಬಲವಂತನಾಗಿದ್ದಾನೆ. ಹಾಗಾಗಿ ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಷಷ್ಠರಾಶಿಯಲ್ಲಿ ಶನಿ ಇದ್ದರೆ ಒಂದಂತಕ್ಕೆ ರೋಗ ವ್ರಣ ಇದೆಲ್ಲ ದೂರ ಆಗುತ್ತೆ ಹೇಳಿ ಹೇಳ್ತದೆ ಶಾಸ್ತ್ರ. ಒಂದು ಯಾವುದಾದ್ರೂ ಮೈಕೈ ನೋವು ಬರುವಂಥದ್ದು, ಮುಳೆ ನೋವು ಬರುವಂಥದ್ದು, ಇದ್ದಕ್ಕಿದ್ದ ಹಾಗೆ ತಲೆನೋವು ಬರುವಂಥದ್ದು, ತಲೆ ಸುತ್ತು ಬರುವಂಥದ್ದು, ಇದೆಲ್ಲ ಸ್ವಲ್ಪ ರೋಗಗಳ ಥರ ಏನೇನು ಇರುತ್ತೋ ಅದೆಲ್ಲ ಸ್ವಲ್ಪ ದೂರ ಆಗಬಹುದು. ವ್ರಣ ಏನಾದರೂ ಕಜ್ಜಿ ತುರುಕೆ ಇತ್ಯಾದಿಗಳು ಯಾವುದಾದ್ರು ಇದ್ದರೆ ಅದು ಸ್ವಲ್ಪ ದೂರ ಆಗಬಹುದು ಅಂತ. ಯಾಕಂದರೆ ಷಷ್ಠರಾಶಿಯಲ್ಲಿ ಶನಿ ಇದ್ದಾಗ ಶತ್ರುಗಳು ದೂರ ಆಗಬಹುದು, ವ್ರಣಗಳೆಲ್ಲ ದೂರ ಆಗಬಹುದು ಹೇಳುತ್ತೆ. ಹಾಗಾಗಿ ನಿಮಗೆ ಆ್ಯಕ್ಚುಲಿ ಹೆಚ್ಚು ಶತ್ರುಗಳು ಇರುವುದಿಲ್ಲ, ಬಹಳ ಸ್ಮೂತು, ಬಹಳ ಮೃದು ಸ್ವಭಾವ ಇರುತ್ತೆ ನಿಮಗೆ. ಆದರೂ ಕೂಡ ಕೆಲವೊಂದು ಸಲ ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು, ನಿಮ್ಮ ಆಲಸ್ಯತನವೇ ನಿಮಗೆ ಶತ್ರು ಆಗ್ತದೆ. ಹಾಗಾಗಂತಹ ಆಲಸ್ಯತನಗಳು ತೊಂದರೆಗಳೆಲ್ಲ ಸ್ವಲ್ಪ ದೂರ ಆಗಲಿ ಅಂತೇಳಿ ಹೇಳ್ತಾ, ಇನ್ನು ಸಪ್ತಮ ಅಷ್ಟಮ ರಾಶಿಯಲ್ಲಿ ಯಾರೂ ಇಲ್ಲ. ಇನ್ನು 9ನೇ ರಾಶಿಯಲ್ಲಿ ಗುರುವಿಂದ ಬಹಳ ಒಳ್ಳೆಯ ಫಲಗಳನ್ನು ಹೇಳಬೇಕು ನಿಮಗೆ. ಬಹುಶಃ ಹಿಂದೆ ಹೇಳುವಾಗ ಅಷ್ಟಮದಲ್ಲಿ ಅಂತ ಹೇಳೋದು ಗೊತ್ತಿಲ್ಲ, ಆದರೆ ಗುರು ಭಾಗ್ಯದಲ್ಲಿದ್ದಾನೆ. ಭಾಗ್ಯದಲ್ಲಿರುವಂತಹ ಗುರು ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೊಡ್ತಾನೆ. ಏನಪ್ಪ ಲಾಭಾಂಶ? ಅದು ರಾಶಿ ನೋಡಲ್ಪಟ್ಟದ್ರಿಂದ ಇವನವನ್ನು ನೂತನವಾಗಿ ಖರೀದಿ ಮಾಡುವಂಥದ್ದು, ಕೃಷಿ ಜಾಗ ಇದ್ದರೆ ಕೃಷಿ ಜಾಗದ ಅಭಿವೃದ್ಧಿ ಹೋಗುವಂಥದ್ದು, ಮತ್ತು ವಿವಾಹಾದಿ ಮಂಗಲ ಕಾರ್ಯಗಳು ನಿಮಗಾಗಿಲ್ಲ ನಿಮಗೂ ಆಗುತ್ತೆ, ಮತ್ತು ನಿಮ್ಮ ದೆಸೆಯಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಎಷ್ಟೋ ಸಲ ವಿವಾಹಾದಿ ಮಂಗಲ ಕಾರ್ಯಗಳು ಪುನಃ ಪ್ರಯತ್ನ ಮಾಡಬೇಕು. ಆ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಪ್ರಯತ್ನ ಮಾಡಿ. ಈ ತಿಂಗಳಲ್ಲಿ ಒಂದು ನವರಾತ್ರಿ ಶುಭವಾದಂಥ ಸಮಯ ಇದೆ. ಆರಂಭ ದಿವಸದಲ್ಲಿ ಗಣೇಶನ ಹಬ್ಬ ಮುಗಿದ ಮೇಲೆ ಭಾದ್ರಪದ ಮಾಸ ಇದೆ, 8ನೇ ತಾರೀಕಿನವರೆಗಿದೆ. ಹಾಗಾಗಿ ಇಂಥ ಒಳ್ಳೆಯ ಸಮಯ ಇದ್ದಾಗ ಗುರು ಪಂಚಮದಲ್ಲಿದ್ದಾಗ, ಗುರು ಭಾಗ್ಯದಲ್ಲಿದ್ದಾಗ ಪ್ರಯತ್ನ ಮಾಡಬೇಕು. ಎಷ್ಟೋ ಸಲ ಭಾಗ್ಯದಲ್ಲಿರುವಂತಹ ಗುರುವು ನಮಗೆ ಭಾಗ್ಯವನ್ನು ಉದಯ ಮಾಡ್ತಾನೆ ಅಂತ ಹೇಳ್ತಾರೆ. ಅಂದರೆ ಹಿಂದೆ ವಕ್ರ ಹೋಗ್ಬೋದು, ಇದೆಲ್ಲ ಇರಬಹುದು. ಆದರೂ ಕೂಡ ಆ 9ನೇ ರಾಶಿಯಲ್ಲಿರುವಂಥ ಗುರು ರಾಶಿ ನೋಡಲ್ಪಡ್ತಾನೆ ನೋಡಿ. ಹಾಗಾಗಿ ಗುರುನ ದೇಹ ಪುಷ್ಟಿಷ್ಟ, ನಮ್ಮಲ್ಲಿರುವಂತಹ ಎಲ್ಲ ವೃದ್ಧಿಯನ್ನು ಮಾಡುವಂತಹ ಗುರು ಆಗ್ತಾನೆ. ಎಷ್ಟೋ ಸಲ ನಾವು ಚಿಂತೆ ಮಾಡ್ತಾ ಇರ್ತೇವೆ, ಪುನಃ ಬೆಳಗ್ಗೆ ಏಳು ಕೆಲಸ ಮಾಡು, ಸಂಜೆ ಮನ್ಕೊ, ಮತ್ತು ಬೆಳಗ್ಗೆ ಏಳು ಕೆಲಸ ಮಾಡು, ಇದೇ ಥರ ರೊಟೇಷನ್ ಆಗ್ತಾ ಹೋಗ್ತದೆ. ಆದರೆ ಗುರು ಭಾಗ್ಯದಲ್ಲಿದ್ದಾಗ ಯಾವುದೋ ಒಂದು ಸಣ್ಣ ರೀತಿಯಲ್ಲೂ ಕೂಡ 5,000, 10,000, 3,000, 2,000 ಹೀಗೆ ಅಲ್ಪ ಸ್ವಲ್ಪ ಅದರ ದುಡ್ಡು ಬೇರೆ ಥರದಲ್ಲಿ ಬರುವ ಹಾಗೆ ಗುರು ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಯಾವುದಾದ್ರು ಬಿಸ್ನೆಸ್ ಮಾಡಿ ಅಥವಾ ಯಾವುದಾದ್ರು ಒಂದು ಹೆಚ್ಚಿನದಾದಂಥ ಲಾಭಾಂಶಗಳು ಬರುವ ಹಾಗೆ ಮಾಡಿ ಅಂತ ಹೇಳಿದೆ. ಎಷ್ಟೋ ಸಲ ನಾವು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ತಾನೇ ಗೊತ್ತಾಗುವಂಥದ್ದು. ಭಾಗ್ಯದಲ್ಲಿ ಗುರು ಇದ್ದಾನೆ. ಈ ತಿಂಗಳಲ್ಲಿ ಏನಾದರೂ ಒಂದು ನೂತನವಾದಂಥ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡಿ, ಅದು ಕೂಡ ಶುಭವಾಗುತ್ತೆ. ಇನ್ನು 12ನೇ ರಾಶಿಯಲ್ಲಿ ರವಿ ಮತ್ತು ಬುಧರಿದ್ದಾರೆ. ನಿಮಗೆ ಸ್ವಲ್ಪ ಕಣ್ಣಿನ ಸಮಸ್ಯೆಗಳಿದ್ದರೆ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ.
ಮತ್ತು ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ವಿದ್ಯೆ ಸ್ವಲ್ಪ ಆಲಸ್ಯದಿಂದನೇ ತೊಂದರೆ ಆಗಬಹುದು. ಇದ್ದಕ್ಕಿದ್ದ ಹಾಗೆ ಯಾತಕ್ಕಪ್ಪ ಓದೋದು ಅಂತ ಅನಿಸ್ಬಿಡುತ್ತೆ. ಇವತ್ತಿನ ಹೊರಗಡೆ ಕ್ಷೇತ್ರ, ಹೊರಗಡೆ ಮನಸ್ಸು ಇದೆಯಲ್ವ, ಅದೆಲ್ಲ ಹೊರಗಡೆ ಹೋಗಿಬಿಡುತ್ತೆ. ಒಂದು ಸಲ ಇಂಟರ್ನೆಟ್ಟು, ಮೊಬೈಲ್ ಇದು ನೋಡ್ತಾ ಹೋದರೆ ಟೈಮ್ ಪಾಸ್ ಆದದ್ದೇ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಸಮಯವನ್ನು ಇಟ್ಕೊಳ್ಬೇಕು. ಆ ಸಮಯ ಸರಿಯಾಗಿದ್ದಾಗ ಮಾತ್ರ ನಮ್ಮ ಎಲ್ಲ ಮುಂದೆ ನಡ್ಕೊಂಡು ಹೋಗ್ತದೆ. ಒಂದು ಸಮಯ, ಇನ್ನೊಂದು ಪ್ರಾಮಾಣಿಕವಾದಂಥ ಪ್ರಯತ್ನ, ಇದೆರಡನ್ನು ಮನುಷ್ಯ ಮಾಡ್ತಾ ಹೋಗಬೇಕು. ಇದೆರಡಿಲ್ಲ ಅಂತಾದರೆ ಅಭಿವೃದ್ಧಿ ಆಗುವುದಿಲ್ಲ. ಯಾಕಂದರೆ ಎಷ್ಟೋ ಹೊತ್ತಿಗೆ ಶುಚಿಃ ಕುರ್ಯಾತ್ ಕಾಲೇ ಕುರ್ಯಾತ್ ಅಂತ ನಮ್ಮ ಧರ್ಮಶಾಸ್ತ್ರ ಗ್ರಂಥಗಳೆಲ್ಲ ಹೇಳುತ್ತೆ. ನೀವು ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಆ ಸಮಯಕ್ಕೆ ಮಾಡಬೇಕು. ನಾಳೆ ಮಾಡ್ತೇನೆ ಅಂತಂದರೆ ಇವತ್ತಿನ ದಿವಸ ಹೋಗೋಯಿತು. ಹಾಗಾಗಿ ಕಾಲೇ ಕುರ್ಯಾತ್, ಕಾಲಕ್ಕೆ ವಿಶೇಷವಾದಂತಹ ಕಾಲಚಕ್ರ, ಕಾಲದ ನಿಯಮಕ್ಕೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಕಾಲದ ಅಧೀನವಾಗಿ ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ. ಹಾಗಾಗಿ ತುಂಬ ಕಾಲದ ಬಗ್ಗೆ ನಿಯಮವನ್ನು ತೆಗೆದುಕೊಳ್ಳಿ. ಇನ್ನು ವಿದ್ಯಾರ್ಥಿಗಳು ಕಾಲ ಕಳೆದು ಹೋಗಿಬಿಡುತ್ತೆ. ನಾಳೆ ಓದಿದ್ರೆ ಆಯಿತು, ಎಕ್ಸಾಮ್ ಇದೆಯಲ್ಲ, 30ನೇ ತಾರೀಕು ಓದಿದ್ರೆ ಆಯಿತು, 10ನೇ ತಾರೀಕು ಓದಿದ್ರೆ ಆಯಿತು ಅಂತಂದರೆ ಆ ಸಮಯ ಹೋಗಿಬಿಡುತ್ತೆ. ಹಾಗಾಗಿ ಆ ಕ್ಷಣಕ್ಕೂ ಕೂಡ ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್, ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ ಎಂಬುದಾಗಿ ಹೇಳಿದ್ದಾರೆ. ಒಂದು ಹಿಡಿ ಅಕ್ಕಿ ಹಿಡ್ಕೊಳ್ಬೇಕು ಅಥವಾ ಭತ್ತ ಹಿಡ್ಕೊಳ್ಬೇಕು ಅಂದರೆ ಎಷ್ಟು ಸಣ್ಣ 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 ಭತ್ತಗಳೆಲ್ಲ ಸೇರಿ ಆಗಿದೆ ಅಲ್ವಾ. ಹಾಗೆ ಸಮಯವೂ ಕೂಡ ಒಂದೊಂದು ಸೆಕೆಂಡು, ಒಂದೊಂದು ನಿಮಿಷವೂ ಕೂಡ ಸೇರಿ ಆಗಿದೆ. ನಮಗೆ ಜೀವನದಲ್ಲಿ ಸಮಯದ ಬಗ್ಗೆ ಪರಿಜ್ಞಾನವೇ ಇರುವುದಿಲ್ಲ. ಒಟ್ಟು ಏನೋ ಒಂದು ಆಗುತ್ತೆ ಅಂತ ಅಂದ್ಕೊಂಡ್ಬಿಡ್ತೇವೆ. ಹಾಗಲ್ಲ, ಆ ಸಮಯದ ಬಗ್ಗೆ ಭಾರಿ ಜಾಗೃತ ವಹಿಸ್ಕೊಳ್ಬೇಕು. ನಮ್ಮ ಸಮಯವೂ ಕೂಡ ಬಹಳ ಅಮೂಲ್ಯ. ಇನ್ನೊಬ್ಬರ ಸಮಯಕ್ಕೂ ಕೂಡ ನಾವು ಬೆಲೆ ಕೊಡ್ತಾ ಬರಬೇಕು. ಹಾಗಾಗಿ ಸಮಯದ ಬಗ್ಗೆ ಪ್ರಜ್ಞೆಯನ್ನು ಜಾಸ್ತಿ ಜಾಗೃತ ವಹಿಸ್ಕೊಳ್ಳಿ. ಇನ್ನು ಒಂದು 5 ಜಾಗ್ರತೆ ಏನಪ್ಪ? ಒಂದನೇದಾಗಿ, ಸಂತಾನ ಆಗದೇ ಇರುವಂತಹ ವ್ಯಕ್ತಿಗಳು ಸ್ವಲ್ಪ ಸಂತಾನ ವಿಷಯದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಗರ್ಭಿಣಿಯರಿದ್ದರೆ ಸ್ವಲ್ಪ ಜಾಗೃತ ವಹಿಸ್ಕೊಳ್ಳಿ. ಹಾಗೆ ಎರಡನೇದಾಗಿ, ದಿಢೀರ್ನೇ ಏನೋ ಒಂದು ಹಂತಕ್ಕೆ ಖರ್ಚು ಬರಬಹುದು. ಹಾಗಾಗಿ ಸ್ವಲ್ಪ ಸೇವಿಂಗಲ್ಲೂ ಕೂಡ ಇಟ್ಕೊಳ್ಳಿ. ಎಲ್ಲವೂ ಕೂಡ ಎಲ್ಲ ಗೂಗಲ್ ಪೇ, ಫೋನ್ಪೇ ಅಕೌಂಟಲ್ಲೇ ಬೇಡ, ಒಂದಷ್ಟು ಕ್ಯಾಶನ್ನು ಕೂಡ ಇಟ್ಕೊಳ್ಳಿ ಈ ತಿಂಗಳಲ್ಲಿ. ಹಾಗೆ ಮೂರನೇದಾಗಿ, ಬಹಳ ಮುಖ್ಯವಾಗಿ ಒಂದು ದೃಢವಾದಂತಹ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ. ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾನೆ, ಜೊತೆಗೆ ಏನಾದರೂ ಅವಕಾಶಗಳಿದೆ ಹೇಳುವುದನ್ನು ತಿಳ್ಕೊಳ್ಳಿ. ಹಾಗೆ ನಾಲ್ಕನೇದಾಗಿ, ಸ್ವಲ್ಪ ಗೃಹಿಣಿಯರು ಸ್ವಲ್ಪ ಚೂರು ಕಿರಿಕಿರಿ ತೊಂದರೆಗಳು ಬರುತ್ತೆ. ಹಾಗಾಗಿ ರಾಶಿಯಲ್ಲಿ ಕುಜ ಇದ್ದಾನೆ, ಸಿಟ್ಟು ಕೋಪ ತಾಪಗಳು ಬರಬಹುದು. ಹಾಗಾಗಿ ಮನೆಯಲ್ಲಿ ಗೃಹಿಣಿಯರು ಸ್ವಲ್ಪ ಸಮಾಧಾನ ಇಟ್ಕೊಂಡು ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ಆ ತಾಳ್ಮೆ ಹೇಳುವಂಥದ್ದನ್ನು ಎಲ್ಲರೂ ಕೂಡ ಕಳ್ಕೊಳ್ತಾ ಇದ್ದಾರೆ. ಇವತ್ತಿನ ಕಾಲ ಹೇಗಾಗಿದೆ ಕೇಳಿದ್ರೆ ತಾಳ್ಮೆಯೇ ಇಲ್ಲ, ಹಾಗಾಗಿಬಿಟ್ಟಿದೆ. ಹಾಗಾಗಿ ತಾಳ್ಮೆ ಬಗ್ಗೆ ಸ್ವಲ್ಪ ಜಾಸ್ತಿ ಜಾಗೃತಿ ವಹಿಸ್ಕೊಳ್ಳಿ. ಸಿಟ್ಟು ಕೋಪ ಬರುತ್ತೆ ನಿಜ, ಆದರೆ ಬಂದರೂ ಕೂಡ ತಾಳ್ಮೆ ಬಗ್ಗೆ ಓಂ ಶಾಂತಿ ಅಂತ ಹೇಳ್ಕೊಳ್ಳಿ ಒಂದು 10 ಸಲ. ಆ ತಾಳ್ಮೆಯು ಬಹಳ ಮುಖ್ಯವಾದಂಥದ್ದು. 5ನೇದಾಗಿ, ಈ ತಿಂಗಳಲ್ಲಿ ಒಂದು ಕೆಲಸವನ್ನು ಚಿಕ್ಕದಿಂದ ಆರಂಭ ಮಾಡಿ ಅಂತ ಹೇಳ್ತಾನೆ. ಎಷ್ಟೋ ಸಲ ಒಂದೇ ಸಲ ಹೋಗಿ ದೊಡ್ಡದು ಯಾವುದೋ ಒಂದು ಅಂಗಡಿ ಹಾಕ್ಬಿಡುವಂಥದ್ದು, ಒಂದು 50,000 ರೂಪಾಯಿ ಬಾಡಿಗೆ, ಅನಂತರದಲ್ಲಿ ಒಂದು 5 ಲಕ್ಷ ಅಡ್ವಾನ್ಸು, ಒಂದು 15-20 ಲಕ್ಷ ಅದಕ್ಕೆ ರಾ ಮೆಟೀರಿಯಲ್ಲು ಇನ್ವೆಸ್ಟ್ಮೆಂಟು ಮಾಡುವಂಥದ್ದು. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಸಣ್ಣದಿಂದ ನಾವು ಬೆಳೀತಾ ಹೋಗಬೇಕು. ಪುಟ್ಟದಾಗಿ ಬೆಳೀತಾ ಹೋಗಬೇಕು. ಫಸ್ಟು ಒಂದು 100 ರೂಪಾಯಿ 50 ರೂಪಾಯಿ ಲಾಭ ಇರಬೇಕು ಯಾವುದಲ್ಲಾದರೂ ಕೂಡ. ಕಡೆಗೆ ಹೋಗ್ತಾ ಅದು ಅಭಿವೃದ್ಧಿ ಪಥಕ್ಕೆ ಹೋಗಬೇಕು. ಆವಾಗ ನಿಜವಾದಂತಹ ಬಿಸ್ನೆಸ್ ನಡೀತದೆ. ಒಂದೇ ಸಲ ಮಾಡಿದ್ರೆ ಆ ಬಿಸ್ನೆಸ್ಸು ಲಾಸ್ ಆಗುತ್ತೆ, ಆ ಸಮಯವೂ ಕೂಡ ಹೋಗುತ್ತೆ ಜೀವನದಲ್ಲಿ. ಬಹಳ ಜಾಗ್ರತೆ ವಹಿಸ್ಕೊಳ್ಳಿ ಈ ತಿಂಗಳಲ್ಲಿ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ? ಈ ತಿಂಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ 4ನೇ ತಿಂಗಳು ಪ್ರಶಸ್ತವಾಗಿದೆ. ಇನ್ನು 7ನೇ ತಾರೀಕು ಹುಣ್ಣಿಮೆ ಇದೆ, ಭಾನುವಾರವೂ ಕೂಡ. ಏನಾದರೂ ನಿಮ್ಮ ಕೈಯಲ್ಲಿ ಅರ್ಜೆಂಟ್ ಇದೆ ಅಂತಂದರೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ನಡೆಸಿ. ಇನ್ನು ನಕ್ಷತ್ರ ಪರಿಹಾರಗಳು, ಚಿತ್ತಾ ನಕ್ಷತ್ರ 3, 4ನೇ ಪಾದ. ಸಾಧ್ಯವಾದರೆ ನೋಡಿ, ಅನಂತ ಪದ್ಮನಾಭ ವ್ರತ ಇದೆ 6ನೇ ತಾರೀಕಿಗೆ. ಆ ದಿವಸ ಬೆಳಿಗ್ಗೆಯಿಂದ ಸಂಧ್ಯಾಕಾಲದವರೆಗೂ ಕೂಡ ವಿಷ್ಣು ಸಹಸ್ರನಾಮವನ್ನು ಹೇಳಿ. ಚಿತ್ತಾ ನಕ್ಷತ್ರದವರು ಏನಾಗಿದೆ, ಚಿತ್ತಾ ನಕ್ಷತ್ರದವ್ರಿಗೆ ಕೆಲಸ ಕಾರ್ಯಗಳ ಕೈ ಹತ್ತುತ್ತಾಗ ಅನಿಸುತ್ತೆ, ಆದರೂ ಕೂಡ ಸ್ವಲ್ಪ ಹೋಗಿ ನಿಂತು ಬಿಡುತ್ತೆ. ಅದನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮರ್ಯಾದೆ ಮಾಡಿ. ಸ್ವಾತಿ ನಕ್ಷತ್ರದವರು ನಾಗನ ಆರಾಧನೆ ಮಾಡಿ, ಮರಿಬೇಡಿ. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಸ್ವಾತಿ ನಕ್ಷತ್ರದವರಿಗೆ ದಿಢೀರ್ನ ಆಗಬೇಕು ಅನ್ನಿಸ್ಬಿಡುತ್ತೆ. ಆದರೆ ಆ ಭಗವಂತನನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸುಬ್ರಹ್ಮಣ್ಯನ ನಾಗನನ್ನು ಪ್ರಾರ್ಥನೆ ಮಾಡಿ. ವಿಶಾಖ ನಕ್ಷತ್ರ 1, 2, 3, 4ನೇ 3ನೇ ಪಾದ. ನವರಾತ್ರಿ ಇದೆ ಹೇಳುವಂಥದ್ದೆಲ್ಲ. ಪ್ರತಿನಿತ್ಯವೂ ನವರಾತ್ರಿಯಲ್ಲಿ ಸ್ನಾನ ಮಾಡಿ ಶುದ್ಧವಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಿ ನಮಸ್ಕಾರ ಮಾಡಿ, ಇನ್ನು ಕೈಲಾದ ಮಟ್ಟಿಗೆ ದೇವಿ ಸ್ತೋತ್ರವನ್ನು ಪಠನೆ ಮಾಡಿ, ಅನಂತರ ನಿಮ್ಮ ಜಾಬು ವರ್ಕ್ ಅದಕ್ಕೆಲ್ಲ ಹೋಗ್ತಾ ಬನ್ನಿ. ಚಿನ್ನದಾದಂಥ ಲಾಭಾಂಶವನ್ನು ಕೊಡಲಿ. ಒಟ್ಟಿನಲ್ಲಿ ಸ್ಥಿರವಾದಂಥ ಶಕ್ತಿಯನ್ನು ಕೂಡ ಭಗವಂತನು ಅನುಗ್ರಹಿಸಲಿ ಅಂತ ಹೇಳ್ತಾ, ಯಾರು ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.